ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಪದೇ ಪದೇ ನಿಮಗೆ ಮಿಸ್ ಆಗ್ತಾ ಇದೆ. ನಿಮ್ಮ ಹಿರಿತನ ಇರಬಹುದು, ನಿಮ್ಮ ಪಕ್ಷ ಸಂಘಟನೆ ಇರಬಹುದು, ನಿಮ್ಮ ಜವಾಬ್ದಾರಿ ಇರಬಹುದು. ಯಾಕೆ ಹೈಕಮಾಂಡ್ ಪರಿಗಣಿಸ್ತಿಲ್ಲ? ಎಷ್ಟು ನೋವಾಗಿದೆ ಕಾರ್ಯಕರ್ತರಿಗೆ ಅಂತ? ಇಲ್ಲ, ನೀವೇ ನೋಡಿದ್ರಲ್ಲ ಕಾರ್ಯಕರ್ತರ ನೋವನ್ನ. ನಾನು ಹೇಳಿದ್ದೀನಿ ಬೇಡಪ್ಪ ಇದೆಲ್ಲ ನಿಲ್ಲಿಸಿ ಅಂತ ಹೇಳಿದ್ದೀನಿ, ಗೊತ್ತಾಯ್ತೇನಪ್ಪ. ಇವರೆಲ್ಲ ಲೀಡರ್ಸ್ ಬಂದು ಮನೆಗೆ ಬಂದು ಹೋದ್ಮೇಲೆ ಯಾವುದೇ ಕಾರಣದಿಂದನೂ ಹಾಗೆಲ್ಲ ಮಾಡಬೇಡ್ರಪ್ಪ ಅಂತ 2023ರಲ್ಲೂ ನನಗೆ ಮಂತ್ರಿ ಪದವಿ ತಪ್ಪಿಸಿದಾಗ ರಾಜ್ಭವನದ ಹತ್ರ ಗಲಾಟೆ ಮಾಡಿದ್ರು. ನಾನೇ ಹುಡುಗರನ್ನೆಲ್ಲ ವಾಪಸ್ ಕರೆಸ್ತೇನೆ, ಇದೆಲ್ಲ ಮಾಡೋಕ್ಕೆ ನಮ್ಗೆ ಗೊತ್ತಿಲ್ಲದೆ ಮಾಡಿದರು, ಅವಮಾನ ಆಗಿದೆ ಅಂತ ಹೋಗಿ ಗಲಾಟೆ ಮಾಡಿದ್ರು. ನಾನೇ ಅದೆಲ್ಲ ಮಾಡಬೇಡ್ರಪ್ಪ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತ. ಆಮೇಲೆ ನಿಮಗೆ ಗೊತ್ತು, ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಬಂದಾಗ ಇಲ್ಲಿ ಎಲ್ಲ ಭಾಷಣದಲ್ಲೂ ಹೇಳಿದ್ರು, ಕೃಷ್ಣಪ್ಪನ ಮುಂದೆ ಇದು ಮಾಡ್ತೀವಿ ಅಂತ ಹೇಳಿದರು. ಅವರು ನಾವು ಅದನ್ನೆಲ್ಲ ನಂಬ್ಕೊಂಡು ನಾವು ಒಂದು ದಿವಸನೂ ಯಾರನ್ನೂ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ಕೇಳಿ, ಗೊತ್ತಾಯ್ತೇನಪ್ಪ. ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ಅಂತ ನಾವು, ಯಾಕೆಂದರೆ ನಮಗೆ ಮೆರಿಟ್ ಇಲ್ವಾ? 4-5 ಸರ್ತಿ ಶಾಸಕರಾಗಿಲ್ವ ನಾವು? ಪ್ರಿಯಕೃಷ್ಣ 3 ಸರ್ತಿ ಶಾಸಕರಾಗಿಲ್ವಾ? 20 ಜನ ಬೈ ಎಲೆಕ್ಷನಲ್ಲಿ ಯಡಿಯೂರಪ್ಪ ಅವ್ರ ಗೌರ್ಮೆಂಟಲ್ಲಿ ಸೋತಾಗ ಪ್ರಿಯಕೃಷ್ಣ ಗೆಲ್ಲಿಲ್ವಾ? ಕಾಂಗ್ರೆಸ್ಸಿಗೆ ಬೂಸ್ಟಪ್ ಆಗಲಿಲ್ವಾ? 3 ಸರ್ತಿ ಅವ್ರು ಗೆದ್ದು, ಅವ್ರ ಕ್ಷೇತ್ರ ಬೇರೆ ನಮ್ಮ ಕ್ಷೇತ್ರ ಬೇರೆ. ಅವರು ನಾವು ಇಬ್ಬರಿಗೂ ಇವಾಗ ಏನೇನು ಮಾನದಂಡದ ಮೇಲೆ ಕೊಟ್ಟಿದ್ದೀರಾ? ಯಾವ ಮಾನದಂಡದ ಮೇಲೆ ಅಧಿಕಾರ ಕೊಟ್ಟಿದ್ದೀರಾ? ನಮ್ಗೆ ಅವಮಾನ ಆಗೋದಿಲ್ವಾ? ಇವ್ರು ನಮಗೇನು ಮೆರಿಟ್ ಇಲ್ವಾ? ಏನಿಲ್ಲ. ಇವ್ರು ಹೇಳಿದ್ರು ಅಂತ ಪಾರ್ಲಿಮೆಂಟ್ ನಿಂತ್ಕೊಂಡು ಸೋಲಿಲ್ವ ನಾವು ಕಡಿಮೆ ಅಂತರದಲ್ಲಿ 15 ದಿವಸದಲ್ಲಿ? ಇಷ್ಟೆಲ್ಲ ನಾವು ಮಾಡಿ ಕಾಂಗ್ರೆಸ್ಗೋಸ್ಕರ ನಾವು ಇಷ್ಟೆಲ್ಲ ಮಾಡಿ ನಮಗೆ ಇಷ್ಟೊಂದು ಕಡೆಗಣಿಸೋದು, ಅವಮಾನ ಮಾಡೋದು ಸರಿ ಇಲ್ಲ ಅಷ್ಟೇ. ಈಗ ತಪ್ಪಾಗಿದೆ, ಸರಿಪಡಿಸ್ತೀವಿ ಅಂತಾರೆ. ಏನು ಸರಿ ಅಂದರೆ ಪಕ್ಷ ಸಂಘಟನೆಗೆ ಅಂತ ನೀವು ಈ ಯಾರ್ಯಾರು ಇದಾರಲ್ಲ ದೊಡ್ಡ ಅವ್ರನ್ನ ಹೋಗಿ ಕೇಳಬೇಕು. ಏನು ಹೇಳಿ, ಏನು ಸರಿ ಮಾಡಿಸ್ತೀರಪ್ಪ? ಅವ್ರು ಹೇಳ್ತಾವ್ರೆ ಕೃಷ್ಣಪ್ಪ ಅವ್ರು ಸರಿ ಮಾಡಿಸ್ತೀವಿ ಅಂತ ಎಲ್ಲ ಹೇಳಿದ್ರಂತಲ್ಲ ನೀವೆಲ್ಲರೂ. ಏನು ಮಾಡಿದಾರೆ ಹೋಗಿ ಅಂತ ಕೇಳಿ, ನೀವು ಕೇಳಿ, ಅವ್ರ ಆನ್ಸರ್ ನೀವು ತಗೊಳ್ಳಿ. ಸರ್, ನಥಿಂಗ್ ಲೆಸ್ ದೆನ್ ಮಿನಿಸ್ಟರ್ ಅಂತ ಅವರಿಗೂ ಸಂದೇಶವನ್ನು ಕೊಟ್ಟಿದ್ದೀರಿ. ಹಾಗಿದ್ರೆ ದಾರಿ ಏನು ಉಳಿದಿದೆ? ಅಷ್ಟೇನಪ್ಪ, ಅಷ್ಟೇ. ಅವ್ರು ಏನು ಮಾಡ್ತಾರೆ ನೋಡಿ. ಸರ್, ಈಗ ನಿಮಗೆ AICC ಮಟ್ಟದ ಜವಾಬ್ದಾರಿಗಳನ್ನ ಕೊಟ್ಟರೆ ನಿಭಾಯಿಸ್ತೀರಾ? ನಾನು ಹೇಳಿದ್ನಲ್ಲ, ಇದು ನಥಿಂಗ್ ಲೆಸ್ ದೆನ್ ಮಿನಿಸ್ಟರ್, ಮಿಕ್ಕಿದಿಲ್ಲ ಆಮೇಲೆ. ಇದಿಷ್ಟು ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಅವರ ಮಾತು. ನಥಿಂಗ್ ಲೆಸ್ ದೆನ್ ಮಿನಿಸ್ಟರ್ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸ್ಥಾನವನ್ನು ಹೊರತುಪಡಿಸಿ ಬೇರೆ ಅವಕಾಶಗಳು ಇಲ್ಲ ಅನ್ನುವಂಥದ್ದು ಅಭಿಪ್ರಾಯವನ್ನೇ ಎಲ್ಲ ನಾಯಕರ ಮುಂದೆಯೂ ಕೂಡ ಬಿಗಿಪಟ್ಟನ್ನು ಹಿಡಿದು ಕೂತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.